ಓಕೆ, ಅಂದ್ರೆ ಫಸ್ಟ್ ನೀವೇ ಚಿಕ್ಕ ವಯಸ್ಸಲ್ಲಿ ಅಡುಗೆ ಮಾಡ್ಕೊಂಡು ಅದು ಆ ಎಕ್ಸ್ಪೀರಿಯನ್ಸ್ ಮೇಲೆ ಇದು ಮಾಡಿದ್ರಿ. ಇದರಲ್ಲಿ ಫ್ಲೇವರ್ಫುಲ್ ಆಗಿದೆ. ಫ್ರೈಡೇ ಬಿರಿಯಾನಿ ಸಿಗುತ್ತಾ? 1 to 2 1 hour ಓನ್ಲಿ 1 hour ಅಲ್ಲಿ ಫುಲ್ ಕ್ಲೋಸ್ ಆಗುತ್ತೆ. ಗೀ ರೈಸ್ ಇರಲ್ಲ ಅವತ್ತು. ಇವನೇ ಕುಶಾಲ ಕಾಲೇಜ್ಗೆ ಹೋಗೋದ್ರೆ ಬಂಕ್ ಹಾಕ್ಬಿಟ್ಟು ಬಂದು ಇಲ್ಲಿ ಊಟ ಮಾಡ್ತವನೆ. ಇಬ್ರು ಸೇರಿ ಅಡುಗೆ ಮಾಡೋದು ಸ್ಟಾರ್ಟ್ ಮಾಡಿದ್ದು. ನನ್ನ ಎಷ್ಟು ಕಷ್ಟಗಳಿತ್ತೋ ಆ ಕಷ್ಟಗಳೆಲ್ಲ ಮುಂದೆ ನಿಂತು ಇವರು ಬಗೆಸ್ಕೊಂಡು ಬಂದಿರೋ. ಬಿಡೋಡ್ತಿವ್ರಿಗೆ ನಮಸ್ಕಾರ, ಶೇರ್ ಮಾಡೋರ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಒಂದು ಒಳ್ಳೆ ಫುಡ್ ಬ್ಲಾಗ್ಗೆ ಸ್ವಾಗತ. ನಾನಿವತ್ತು ಎಲ್ಲಿದ್ದೀನಿ ಅಂತ ಅಂದರೆ ಜಯನಗರ ಬನ್ನರ್ಘಟ್ಟ ರೋಡು ಕೃಷ್ಣಪ್ಪ ಗಾರ್ಡನ್ ಹತ್ರ ಇರೋ ಸಮೀನಾ ಬಾಬು ದಾಸ್ ಅನ್ನೋ ಹೋಟ್ಲಿಗೆ ಬಂದಿದ್ದೀನಿ. ಈ ಹೋಟ್ಲು ತುಂಬಾ ಚಿಕ್ಕದಾಗಿದೆ, ಹಾಗೆ ಹಿಡನ್ ಸ್ಪಾಟ್ ಕೂಡ. ಎಷ್ಟೊಂದು ಜನಕ್ಕೆ ಈ ಹೋಟ್ಲಿದೆ ಅಂತಲೇ ಗೊತ್ತಿರಲಿಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆದಮೇಲೆ ಗೊತ್ತಾಗಿದೆ. ಅಂದರೆ ಲೋಕಲಿ ತುಂಬಾ ಪಾಪ್ಯುಲರ್ ಆಗಿತ್ತು. ಬಟ್ ಇಲ್ಲಿ ನಿಮಗೆ ಗೀ ರೈಸು ಕೈಮಾ ಉಂಡೆ ಸಖತ್ತಾಗಿರುತ್ತಂತೆ. ಇವರು ಹೆವಿ ಫೇಮಸ್ ಬಿಡಿ, ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಆಗಲೇ ಹೇಳ್ದಂಗೆ ಹಿಡನ್ ಸ್ಪಾಟ್ ಇದು. ನಿಮಗೆ ಇವರು ಸುಮಾರು 26 ವರ್ಷಗಳಿಂದ ಇದೇ ಜಾಗದಲ್ಲೇ ನಿಮಗೆ ಗೀ ರೈಸು ಕೈಮಾ ಉಂಡೆ ಹಾಗೂ ಫಿಶ್ ಐಟಮ್ಸು ಚಿಕನ್ ಐಟಮ್ಸ್ನ ಮಾಡ್ಕೊಂಡು ಬರ್ತಿದ್ದಾರೆ. ಮೊದಲು ಟಿಫನ್ನು ಅದೆಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ. ಆದರೆ ಇವ್ರ ಕೈ ಕೂತ್ಕೊಂಡಿದ್ದೆ ಆ ಗೀ ರೈಸ್ ತಿನ್ನಕ್ಕಂತಾನೆ ಎಲ್ಲೆಲ್ಲಿಂದ ಜನ ಎಲ್ಲ ಹುಡ್ಕೊಂಡು ಬರ್ತಾರೆ. ಇನ್ನು ಮಟನಲ್ಲಿ ಇವ್ರ ಹತ್ರ ನಲ್ಲಿ ಮುಳ್ಳೆ ಬೋಟಿ ಫ್ರೈ ತುಂಬ ಸಖತ್ತಾಗಿರುತ್ತಂತೆ. ಗೀ ರೈಸ್ಗೆ ಕೈಮಾ ಉಂಡೆ ಆ ಗ್ರೇವಿ ಹಾಕೊಂಡು ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ. ಸೊ ನಾನು ಹಿಂದೆ ಕಾಣ್ತಿದೆಯಲ್ಲ, ಇದೇ ಆ ಹೋಟ್ಲು. ಬನ್ನಿ ಒಳಗೋಗೋಣ, ಓನರ್ನ ಮಾತಾಡ್ಸೋಣ, ಅವ್ರ ಬಾಯರೇನೆ ಎಲ್ಲ ಡೀಟೇಲ್ ಆಗಿ ಕೇಳೋಣ. ಬನ್ನಿ ಒಳಗೋಗೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಸಮೀನಾ ಬಾಬು ದಾಸ್ ಶುರು ಆಗಿದ್ದು ಯಾವಾಗ? 25 years ಬ್ಯಾಕ್. 25 years ಬ್ಯಾಕ್. ಹಂಗೆ ನಿಮ್ಮ ಬಗ್ಗೆ ಒಂಚೂರು ಕಿರು ಪರಿಚಯ ಮಾಡ್ಕೊಳ್ಳಿ. ಏನು ಕಿರು ಪರಿಚಯ ಏನಿಲ್ಲ ಸರ್, ನಾನು ನೈಟ್ ಸರ್ವಿಸ್ ಡ್ರೈವರ್ ಆಗಿದ್ದೆ. ನನ್ನ ಲೈಫೆಲ್ಲ ನೈಟ್ ಸರ್ವಿಸಲ್ಲೇ ಹೋಗಿತ್ತು. ಯಾವುದೋ ಒಂದು ಘಟನೆಯಿಂದ ನನ್ನನ್ನು ನೈಟ್ ಸರ್ವಿಸ್ ಬಸ್ಸಿಗೆ ಹೋಗೋದು ಬೇಡ ಅಂತ ಮನೆಯಲ್ಲಿ ನಿಲ್ಲಿಸಿದ್ರು. ಸುಮ್ಮನೆ ಒಂದು ಟೀ ಅಂಗಡಿ ನಮ್ಮ ಮನೆ ಕೆಲಸಕ್ಕೆ ನೋಡ್ಕೊಳ್ಳೋಣ ಅಂತ ಟೀ ಅಂಗಡಿ ಓಪನ್ ಮಾಡಿದ್ವಿ. ಹಾಗೆ ಅದು ಇಂಟ್ರೊಡ್ಯೂಸ್ ಆಗ್ತಾ ಜನಗಳು ಇದು ಮಾಡಿಸಿ ಸರ್ ಅದು ಮಾಡಿಸಿ ಸರ್ ಅಂತ ಮಾಡ್ತಾ ಇಲ್ಲಿವರೆಗೂ ಬಂದಿದ್ದೀವಿ. ಇಲ್ಲಿವರೆಗೂ ನೀವೆಲ್ಲ ಎಲ್ಲಿ ಕಲ್ತಿದ್ದೆ? ಹೆಂಗೆ ಐಟಮ್ಸ್ ಎಲ್ಲ ಹೆಂಗೆ ಕಲ್ತಿದ್ದೆ? ಇದೆಲ್ಲ ನಾವು ಚಿಕ್ಕ ಹುಡುಗರಿಂದಾನೆ ಟೂರ್ ಸ್ಕೂಲ್ ಹೋದವಾಗ ಮಕ್ಕಳೆಲ್ಲ ಸೇರಿ ನಾವು ಶನಿವಾರ ಭಾನುವಾರ ಫ್ರೆಂಡ್ಸ್ ಎಲ್ಲ ಸೇರಿ ಸೈಕಲಿಂಗ್ನಲ್ಲಿ ಹೋಗ್ತಾ ಇದ್ವಿ. ಆವಾಗ ಇದು ಎಲ್ಲಿ ಮಡಿಕೆ ಸಿಗುತ್ತೆ, ಮಡಿಕೆ ತಗೊಂಡು ಅಲ್ಲೇ ಅಡುಗೆ ಮಾಡೋದು, ಅಲ್ಲೇ ತಿನ್ನೋದು, ಅದೇ ಎಕ್ಸ್ಪೀರಿಯನ್ಸ್ ಮೇಲೆ ಇದು ನಾವು ಮಾಡಿದ್ವಿ. ಓಕೆ, ಅಂದರೆ ಫಸ್ಟ್ ನೀವೇ ಚಿಕ್ಕ ವಯಸ್ಸಲ್ಲಿ ಅಡುಗೆ ಮಾಡ್ಕೊಂಡು ಅದು ಆ ಎಕ್ಸ್ಪೀರಿಯನ್ಸ್ ಮೇಲೆ ಇದು ಮಾಡಿದ್ವಿ. ನಿಮ್ಮ ಹತ್ರ ಏನೇನು ಸಿಗುತ್ತೆ? ನಮ್ಮ ಹತ್ರ ಗೀ ರೈಸು, ಸ್ಪೆಷಲ್ ಆಗಿ ಗೀ ರೈಸು, ಚಿಕನ್ ಕಬಾಬ್, ಚಿಕನ್ ಮಸಾಲ ಇರುತ್ತೆ, ಬೋನ್ಲೆಸ್ ಫಿಶ್ ಇರುತ್ತೆ, ಬಾಂಗ್ಡಾ ಫಿಶ್ ಇರುತ್ತೆ, ಫ್ರಾನ್ಸ್ ಇರುತ್ತೆ, ಚಿಕನ್ ಲಾಲಿಪಾಪ್ ಇರುತ್ತೆ, ಕೈಮಾ ಉಂಡೆ ಇರುತ್ತೆ, ಬೋಟಿ ಗ್ರೇವಿ ಇರುತ್ತೆ, ಮತ್ತೆ ಸುಕ್ಕ ಮಟನ್ ಚಾಪ್ಸ್ ಇರುತ್ತೆ, ಸುಕ್ಕ ಮಟನ್ ಡ್ರೈ ಚಾಪ್ಸ್ ಇರುತ್ತೆ. ಅದು ಯಾವತ್ತಿನ ದಿನ? ಅದು ಡೈಲಿ ಇರುತ್ತೆ. ಡೈಲಿ. ಓಕೆ. ಫ್ರೈಡೇ ಓನ್ಲಿ ಬಿರಿಯಾನಿ. ಫ್ರೈಡೇ ಬಿರಿಯಾನಿ ಸಿಗುತ್ತಾ? 1 to 2 1 hour ಓನ್ಲಿ 1 hour ಅಲ್ಲಿ ಫುಲ್ ಕ್ಲೋಸ್ ಆಗುತ್ತೆ. ಗೀ ರೈಸ್ ಇರಲ್ಲ ಅವತ್ತು? ಗೀ ರೈಸ್ ಇರುತ್ತೆ, ಅದ್ರ ಜೊತೆಗೆ ಬಿರಿಯಾನಿ. ಸ್ಪೆಷಲ್ ಆಗಿ ಬಿರಿಯಾನಿ ಇರೋದು. ಅದು 1 hour ಅಲ್ಲಿ ಖಾಲಿ ಆಗ್ಬಿಟ್ಟಿರುತ್ತೆ. ಎಲ್ಲ ಪಾರ್ಸಲ್ಗಳು ಅದೆಲ್ಲ ಹೋಗ್ಬಿಟ್ಟಿರುತ್ತೆ. ಸರ್, ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾನೆ ನಮ್ಮ ಮಿಸಸ್ ಸಲ್ಮಾ ಬಾನು ಅಂತ. ನಾವಿಬ್ರು ಲವ್ ಮ್ಯಾರೇಜ್ ಆಗಿರೋದು. ಅದರಿಂದ ನಾವು ಇಬ್ರು ಸೇರಿ ಅಡುಗೆ ಮಾಡೋದು ಸ್ಟಾರ್ಟ್ ಮಾಡಿದ್ದು. ನನ್ನ ಎಷ್ಟು ಕಷ್ಟಗಳಿತ್ತೋ ಆ ಕಷ್ಟಗಳೆಲ್ಲ ಮುಂದೆ ನಿಂತು ಇವರು ಬಗೆಸ್ಕೊಂಡು ಬಂದಿರೋದು. ನೀವೇ ಅಡುಗೆ ಮಾಡೋದು? ನಾವೇ ಅಡುಗೆ. ಫಸ್ಟ್ ನಾನು ಇವರಿಬ್ಬರೇ ಮಾಡ್ತಾ ಇದ್ದಿದ್ದು. ಮಾಡ್ತಾ ಒಂದು 7 ವರ್ಷ 8 ವರ್ಷ ನಂತರ ನಾವು ಕೆಲಸದ ಹುಡುಗರಿಗೆ ಜೊತೆಗೆ ತಗೊಂಡು ಮಾಡ್ತಾ ಇರೋದು. ಈಗ ಎಲ್ಲ ಎಜುಕೇಟೆಡ್ ಎಲ್ಲ ಮಕ್ಕಳು ಇಲ್ಲೇ ಕೆಲಸ ಮಾಡ್ಕೊಂಡು ಓದ್ಕೊಂಡೆ. BCom ಡಿಗ್ರಿ ಒಬ್ಬ, BCom ಇದು ಡಬಲ್ ಡಿಗ್ರಿ, ಇಬ್ರು ಡಬಲ್ ಡಿಗ್ರಿ. ಒಂದು ಮಗಳಿದ್ದಾಳೆ, ಅವಳು ಅನಿಮೇಷನ್ಸ್ ಕೋರ್ಸ್ ಮಾಡಿ ಒಂದು UK ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ವರ್ಕ್ ಮಾಡಿ ಓದ್ಕೊಂಡಿರೋರು ಮಕ್ಕಳಂತದ್ದು. ಅದರಿಂದ ತುಂಬಾ ಚೆನ್ನಾಗಿದೆ ಆಗಿದೆ. ಏನಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಈವ್ನಿಂಗ್ ಕಾಲೇಜ್ನಲ್ಲಿ ಓದ್ಕೊಂಡು ಡಿಗ್ರಿ ಅಂದ್ರೆ ರಜೆ ಇಲ್ಲ ನಿಮ್ದು? ಸಂಡೇ ಹಾಲಿಡೇ. ಸಂಡೇ ಹಾಲಿಡೇ 11:30 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 4 ಗಂಟೆಗೆ ಕ್ಲೋಸ್ ಮಾಡಿ. 4 ಗಂಟೆ ಬೆಳಗ್ಗೆ ಮತ್ತೆ ಸಂಜೆ ಇರಲ್ಲ? ಬೆಳಗ್ಗೆ ಬರೀ ಮಧ್ಯಾಹ್ನ ಮಾತ್ರ ಮಾಡ್ತಾ ಇದ್ವಿ. ಆಮೇಲೆ ಓಕೆ, ಈಗ ಬರೀ ಮಧ್ಯಾಹ್ನ ಮಾತ್ರ ಸಿಗುತ್ತೆ? ಮಧ್ಯಾಹ್ನ ಮಾತ್ರ ಇದೆ.
ಈಗ ನಾನು ಟ್ರೈ ಮಾಡಬೇಕು ಅಂದರೆ ಏನು ಟ್ರೈ ಮಾಡಲಿ ಸರ್? ಭಾಷಾ ಫಿಶ್ ಟ್ರೈ ಮಾಡಿ, ಹಾಂ ಮತ್ತು ಗೀ ರೈಸು, ಹಾಂ ಕಬಾಬು ಅಥವಾ ಮಟನ್ ಚಾಪ್ಸು. ಮಟನ್ ಚಾಪ್ಸ್. ಒಂದು ಮಟನ್ ಚಾಪ್ಸ್ ಟ್ರೈ ಮಾಡಿ ನೋಡಿ ಓಕೆ ಸರ್. ಹೇಗಿರುತ್ತೆ. ಹಾಂ ನೀವು ಆಮೇಲೆ ನಮ್ಗೆ ಹೇಳಿ ಇದು ಚೆನ್ನಾಗಿತ್ತು, ಹಾ. ನಮ್ಗೆ ಇಷ್ಟ ಬಂತು ಅಂತ ಹೇಳಿ. ಜನಪ್ರಿಯ ಎಲ್ಲ ನಾವು ಅದ್ರ ಮೇಲೆನೆ ಇರೋದು. ಬಂದಿದ ತಕ್ಷಣ ಕೇಳ್ತಾರ ಚಾಪ್ಸ್ ಇದೆ ಅಲ್ವಾ ಅಂತ. ಓಕೆ, ಅದೇ ಚಾಪ್ಸೇ ಫೇಮಸ್. ಚಾಪ್ಸ್ rice. ಎಲ್ಲ ಫೇಮಸ್ ಸರ್. ಒಬ್ಬೊಬ್ರು ಒಂದೊಂದು ಪ್ರಿಯಗಳು ಇರೋದು. ಇದು ಇದು ಪ್ರಾನ್ಸ್ ಅಲ್ವಾ ಇದು? ಒಂದ್ ತಿಂಗಳಿಂದಾನೇ ಹಾಕ್ತಾ ಇರೋದು. ಓಕೆ, ಮೊದಲಿರ್ನೆಲ್ಲ ಈಗ ಶುರು ಮಾಡಿರೋದು. ಹಾಂ ಹಾಂ ಮೀನಂಗಡಿ ಅವ್ರ ಡಿಮೈಂಡ್ ಇಂದ ಹಾಕಿರೋದು. ಓಕೆ. ನೋಡೋಗಿ ಹಾಕಿ ನೀವು ನೋಡ್ದಾದ್ರೆ ಅದನ್ನ ಸಾಕ್ಬಿಡಿ, ಯಾಕೆ ಟೆನ್ಷನ್ ತಗೊಂಡ್ಬಿಡ್ತಾರೆ ಹಾಂ 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 ಆ ಥರ. ಓಕೆ ಓಕೆ ಸರ್. ಸರಿ, ನಾನು ಟೇಬಲ್ ಕಳಿಸ್ಕೊಡ್ತೀರಾ? ಮ್ಯಾಮ್ ಏನು ಹೇಳೋದು? ನಾನು ಹಾಂ. ಅವ್ರವ್ರು ಇದು ಮಾಡ್ಕೊಂಡು ಬರ್ತಾರೆ. ಇವಾಗ ಫ್ರಾನ್ಸ್ ಬೇಕಂದ್ರೆ ಅದನ್ನ ತಿನ್ನಕ್ಕೆ ಎಲ್ಲಿಂದಾನು ಬರ್ತಾರೆ. ಬೋಟಿ ಸಾರ್ ಬೇಕು ಯಶವಂತಪುರದಿಂದ ಬರ್ತಾರೆ. ಸರ್ ಲೊಕೇಶನ್ ಹೇಳಿಲ್ಲ ನೀವು. ಲೊಕೇಶನ್ SRK ಗಾರ್ಡನ್ SRK ಗಾರ್ಡನ್. ನೋಡಿ, ಸಮೀನಾ ಬಾಬು ದಾಸ್ ಅಂತ ಹೇಳಿ ಲೊಕೇಶನ್ ಅಲ್ಲಿ ಹಾಕಿದ್ರೆ ಬಂದ್ಬಿಡುತ್ತೆ. ಹಾಂ ಹಾಂ ಹಾಂ. ಚಿಕನ್ ಕೌಂಟಿ ಬಿಹೈಂಡ್ SRK ಗಾರ್ಡನ್. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ನಂಗೆ ಟೇಬಲ್ ಕಳಿಸ್ಕೊಡಿ. ಸರಿ ಸರ್. ಓನರ್ನ ಮಾತಾಡ್ಸಿದ್ದಾಯಿತು. ಅವರು ಫುಲ್ ಇಷ್ಟನ್ನೇ ಹೇಳಿದ್ರು ಇದು ಹೆಂಗೆ ಶುರು ಆಯಿತು ಅಂತ. ಸಮೀನಾ ಬಾಬು ದಾಸ್ ಅಂತ, ಮೊದಲು ಸಮೀನಾ ಅಂತ ಇತ್ತಂತೆ. ಆಮೇಲೆ 2021ರಲ್ಲಿ ಸಮೀನಾ ಬಾಬು ದಾಸ್ ಅಂತ ಮಾಡಿದ್ರಂತೆ. ಸೊ ಅವರು ಶುರು ಮಾಡಿ 26 ವರ್ಷ ಆಗಿದೆ. ಫಸ್ಟು ಟಿಫನ್ ಐಟಮ್ಸ್ನ ಶುರು ಮಾಡಿದ್ರು. ಆಮೇಲೆ ಬೆಳಗ್ಗೆಯಿಂದ ನೈಟ್ವರೆಗೂ ಹೋಟ್ಲ್ ಓಪನ್ ಇರುತ್ತಿತ್ತು. ಬರ್ತಾ 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 ಬರೀ ಮಧ್ಯಾಹ್ನ ಹೊತ್ತು ಮಾತ್ರ ಈ ಹೋಟ್ಲ್ ಓಪನ್ ಇರುತ್ತೆ. ಏನೋ ಬೇರೆ ಏನು ಐಟಮ್ಸ್ ಎಲ್ಲ ಮಾಡ್ತಿದ್ರಂತೆ. ಆಗ ಅಷ್ಟು ಫೇಮಸ್ ಆಗಿಲ್ಲ. ಬಟ್ ಯಾವಾಗ ಇವರು ಗೀ ರೈಸ್ನ ಶುರು ಮಾಡಿದ್ರು ಆಗ ಹೆವಿ ಫೇಮಸ್ ಆಯಿತು. ಅದರಲ್ಲೂ ಗೀ ರೈಸ್ಗೆ ಕೈಮಾ ಉಂಡೆ, ಇವೆರಡು ಕಾಂಬಿನೇಷನ್ನೇ ಇವ್ರಿಗೆ ಕ್ಲಿಕ್ ಆಗಿದ್ದು. ಆವಾಗ ಶುರು ಮಾಡಿದ್ದು, ಇನ್ನೂ ನಿಲ್ಲಿಸಿಲ್ಲ. ಇನ್ನೂ ಸಕ್ಸಸ್ಫುಲ್ಲಾಗಿ ಸಾಕಾಗಿ ನಡ್ಕೊಂಡು ಹೋಗ್ತಿದೆ. ಬನ್ನಿ ಒಂದೇ ಐಟಮ್ಸ್ ಟ್ರೈ ಮಾಡೋಣ. ಇಲ್ಲಿ ಏನೇನಿದೆ ಅಂತಂದರೆ, ಫಸ್ಟು ಗೀ ರೈಸ್ ನೋಡ್ಬೋದು, ಎಲ್ಲ ಬಿಡಿಯಾಗಿ ಸಕ್ಕತ್ತಾಗಿದೆ. ಅದಕ್ಕೆ ಕೈಮಾ ಉಂಡೆ, 2 ಕೈಮಾ ಉಂಡೆ ಕೊಟ್ಟಿದ್ದಾರೆ. ಹಾಗೆ ಗ್ರೇವಿ ಇದೆ. ಇನ್ನು ನೆಕ್ಸ್ಟು ಬಾಂಗ್ಡಾ ಫಿಶ್ಶು. ಇದು ನಿಮಗೆ ಡೀಪ್ ಫ್ರೈಡ್ ಆಗಿರುತ್ತೆ. ಒಳ್ಳೆ ಮಸಾಲೆ ಹಾಕಿ ಕೆಂಪಕ್ಕಿದೆ, ಮುಳ್ಳಿರುತ್ತೆ, ನೋಡ್ಕೊಂಡು ತಿನ್ನಬೇಕು. ಇನ್ನು ಈ ಭಾಷಾ ಫಿಶ್ಶು, ಇದು ನಿಮಗೆ ಬೋನ್ಲೆಸ್ ಆಗಿರುತ್ತೆ. ಒಳ್ಳೆ ಮೀನು, ಮಂಗಳೂರು ಕಡೆ ತುಂಬ ಫೇಮಸ್ಸು. ಒಟ್ಟಿನಲ್ಲಿ ಭಾಷಾ ಫಿಶಲ್ಲಿ ನಿಮಗೆ ಮುಳ್ಳಿರಲ್ಲ. ಇದು ಕೂಡ ಡೀಪ್ ಫ್ರೈಡ್ ಆಗಿರುತ್ತೆ. ನೆಕ್ಸ್ಟ್ ಇನ್ನು ನಾರ್ಮಲಾಗೆ ಕಬಾಬು, ನೋಡೋಕ್ಕೆ ಸಖತ್ತಾಗಿ ಕ್ರಿಸ್ಪಿಯಾಗಿದೆ. ಇಲ್ಲಿ ಎಲ್ಲ ಕರುಮ್ ಥರ ಕ್ರಿಸ್ಪಿಯಾಗಿ ಕಲರ್ಫುಲ್ಲಾಗಿದೆ. ಇದು ಅಷ್ಟೇ ಡೀಪ್ ಫ್ರೈಡ್ ಆಗಿರುತ್ತೆ. ಇನ್ನು ಇವ್ರ ಹೋಟ್ಲಲ್ಲಿ ಫೇಮಸ್ ಅಂದರೆ, ಇನ್ನು ಇವ್ರ ಹೋಟ್ಲಲ್ಲಿ ಫೇಮಸ್ ಅಂತ ಅಂದರೆ ಈ ಮಟನ್ ಚಾಪ್ಸು, ಇದಂತೂ ತುಂಬಾ ಬೇಡಿಕೆ ಅಂತೆ ಇವ್ರ ಹೋಟ್ಲಲ್ಲಿ. ಇದನ್ನು ನಿಮಗೆ ತವಾ ಫ್ರೈ ಆಗಿರುತ್ತೆ. ತವಾ ಫ್ರೈಯಲ್ಲಿ ನಿಮಗೆ ನೀಟಾಗಿ ಮಟನ್ನ ಅಪಚ್ಚಿ ಮಾಡಿಬಿಟ್ಟು ಫ್ರೈ ಮಾಡಿರ್ತಾರೆ. ಅಂದರೆ ಲೈಟಾಗಿ ಎಣ್ಣೆ ಹಾಕಿ ಮಸಾಲೆ ಹಾಕಿ ಅದನ್ನು ನೀಟಾಗಿ ತವಾ ಫ್ರೈ ಮಾಡಿರ್ತಾರೆ. ಇದು ಡೀಪ್ ಫ್ರೈಡ್ ಆಗಿರೋದು. ಸೊ ಇಷ್ಟು ನಾನು ಐಟಮ್ಗಳನ್ನ ತರಿಸ್ಕೊಂಡಿರೋದು. ಈಗ ಫಸ್ಟ್ ನಾನು ಟ್ರೈ ಮಾಡೋದು ಇವ್ರು ಫೇಮಸ್ ಆಗಿರೋ ಗೀ ರೈಸ್. ಫಸ್ಟ್ ಹಂಗೆ ಟ್ರೈ ಮಾಡೋಣ. ಅನ್ನ ಅಂತೂ ಒಳ್ಳೆ ಬಿಡಿಯಾಗಿದೆ. ನಾನು ತೊಗೊಂಡಿರೋದು ಫುಲ್ ಪ್ಲೇಟು. ನಿಮಗೆ ಹಂಗೆ ತಿಂದರೆ ಏನು ಅನಿಸುತ್ತೆ ಅಂದರೆ, ಬಿಳಿ ಅನ್ನನೋ ಅಥವಾ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅನ್ನ ತಿಂತಾಯಿದ್ದೀವಿ ಅಂತ ಫೀಲ್ ಬರುತ್ತೆ. ನೀವು ಹಂಗೆ ತಿನ್ನೋದಕ್ಕಿಂತ ಇದಕ್ಕೆ ಕೈಮಾ ಉಂಡೆ ಅಥವಾ ಗ್ರೇವಿಗಳು ಕೊಟ್ಟಿರ್ತಾರೆ. ವೆಜ್ ಅವ್ರಿಗೆ ಅಂತಂದರೆ ವೆಜ್ ಗ್ರೇವಿ ಇದೆ, ಅಂದರೆ ಬೇಳೆ ಸಾಂಬಾರು. ನಾನ್ ವೆಜ್ ಅವ್ರಿಗೆ ನಾನ್ ವೆಜ್ ಗ್ರೇವಿ ಇರುತ್ತೆ. ಸೊ ನೀವು ನಾನ್ ವೆಜ್ ಗ್ರೇವಿ ಅದ್ರ ಹಾಕ್ಬೋದು, ವೆಜ್ ಗ್ರೇವಿ ಅದ್ರ ಹಾಕ್ಕೊಂಡು ತಿನ್ಬೋದು. ನಾನು ಇವರು ಸೊ ಗ್ರೇವಿ ಹಾಕ್ಕೊಂಡು ಗೀ ರೈಸ್ನ ಟ್ರೈ ಮಾಡ್ತಾಯಿದ್ದೀನಿ. ಅದು ಕೂಡ ಮಟನ್ ಕೈಮಾ ಗ್ರೇವಿನ. ಹಂಗೆ ತಿನ್ನೋದಕ್ಕೂ ಇವಾಗ ತಿನ್ನೋದಕ್ಕೂ ಅಜಗಜಾಂತರ ವ್ಯತ್ಯಾಸ. ಹಂಗೆ ತಿನ್ನಬೇಕಾದ್ರೆ ನಮಗೆ ಲೈಟಾಗೆ ಬಿಳಿಯನ್ನ, ಅದೇ ನಾರ್ಮಲ್ ಅನ್ನ ವೈಟ್ ರೈಸ್ ಅಂದ ತಿಂದಂಗೆ ಅನ್ನಿಸ್ತಿತ್ತು. ಆದರೆ ಈಗ ಗ್ರೇವಿ ಹಾಕ್ಕೊಂಡಿರೋದಕ್ಕೆ ಆ ಮಟನ್ ಫ್ಲೇವರು, ಆ ಹಾಕಿರೋ ಮಸಾಲೆಗಳು ಎಲ್ಲ ನಾಲ್ಗೆಗೆ ಹೊಡಿತಿದೆ. ನೀವೇನಾದರೂ ಗೀ ರೈಸ್ನ ಟ್ರೈ ಮಾಡಬೇಕು ಅಂತಂದರೆ ಹಂಗೆ ಎಲ್ಲ ತಿನ್ನೋಕೋಗ್ಬಿಡಿ. ಈ ಥರ ಮಸಾಲೆಗಳು ಅಥವಾ ಗ್ರೇವಿ ಸಿಗುತ್ತೆ. ವೆಜ್ ಅವ್ರು ಅಂದರೆ ಬೇಳೆ ಗ್ರೇವಿ ಸಿಗುತ್ತೆ.
ಹಿಂಗೆ ಬೇಳೆ ಸಾಂಬಾರು ಗ್ರೇವಿ ನೀವು ಇದು ಹಾಕ್ಕೊಂಡು ತಿಂದ್ರೇ ನಿಮಗೆ ಆ ಕಾಂಬಿನೇಷನ್ ಗೊತ್ತಾಗೋದು, ಟೇಸ್ಟ್ ಗೊತ್ತಾಗೋದು. ನೀವು ಒಳ್ಳೆ ಗೀ ರೈಸ್ ತಿನ್ನಬೇಕು ಅಂದರೆ ನಮ್ಮ ಸಮೀನಾ ಬಾಬು ದಾಸ್ಗೆ ಬಂದ್ಬಿಡಿ. ಸೊ ಇದಾಯಿತು. ನೆಕ್ಸ್ಟು ಕಬಾಬ್ ಟ್ರೈ ಮಾಡ್ತೀನಿ. ಕಬಾಬ್ ನೋಡ್ಬೋದು, 1 2 3 4 5 6 ಪೀಸ್ ಕೊಟ್ಟಿದ್ದಾರೆ. ಫುಲ್ ಕಬಾಬ್ ಇದು. ಇದಕ್ಕೆ ನಿಮ್ಮೆಣ್ಣೆ ಹಿಂಡ್ಕೊಂಡು ಕಬಾಬ್ನ ನೋಡಿ ಒಳ್ಳೆ ದೊಡ್ಡ ದೊಡ್ಡ ಪೀಸಾಗಿ ಕೊಟ್ಟಿದ್ದಾರೆ. ಮುರಿದ್ರೆ ಸಕ್ಕತ್ತಾಗಿ. ಮತ್ತು ಇನ್ನೊಂದೇನು ಅಂದರೆ ಕಬಾಬ್ನ ಇವರು ಮಾಡಿ ಇಟ್ಬಿಟ್ಟಿರ್ತಾರೆ. ಸೊ ಬಂದಿದ್ದಂಗೆ ಪಟ 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 ಅಂತ ಕೊಡ್ಬೋದು, ಯಾಕಂದರೆ ಇಲ್ಲಿ ಫುಲ್ಲು ಕ್ರೌಡೆಡ್ ಆಗಿರುತ್ತೆ. ಹಂಗೆ ಬಿಸಿನೂ ಇರುತ್ತೆ, ನಿಮಗೆ ಬಿಸಿನೂ ಹೋಗಿರಲ್ಲ, ನಿಮಗೆ ಅಲ್ಲಿ ಮಾಡಿಸಿ ಜೋಡಿಸಿಟ್ಟಿರ್ತಾರೆ. ಸೊ ಹಂಗೆ ಟೇಸ್ಟ್ ಮಾಡೋಣ. ಲಿಟ್ರಲಿ ಫ್ಲೇವರ್ಫುಲ್ ಆಗಿದೆ, ಲೈಟಾಗಿ ಹುಳಿ, ಮತ್ತು ಒಂದೇನೋ ಚಿಕ್ಕದಾಗಿ ಒಂಚೂರು ಚಾಟ್ ಮಸಾಲನೇ ಏನೋ ಹಾಕ್ತಿದ್ದಾರೆ ಅನಿಸುತ್ತೆ, ಅದು ಬೇರೆ ನಾಲ್ಗೆ ಸಿಗ್ತಾ ಇದೆ. ಆ ಫ್ಲೇವರ್ಫುಲ್ ಆಗಿದೆ, ಲೈಟಾಗಿ ಕ್ರಿಸ್ಪಿ, ಟೇಸ್ಟ್ ಅಂತೂ ಬಾಂಬಾಗಿದೆ. ಜೋಡಿಸಿಟ್ಟಿದ್ರು ಕೂಡ ನಿಮಗೆ ಆ ಬಿಸಿ ಹೋಗಿರಲ್ಲ. ಪೀಸು ಅಷ್ಟೇ ನಿಮಗೆ ಬಾಯಿ ತುಂಬ ಸಿಗುತ್ತೆ. ನನಗೆ ಮೂಳೆ ಕೂಡ ಕಾಣಿಸ್ತಾ ಇಲ್ಲಪ್ಪ. ಆಲ್ಮೋಸ್ಟ್ ನನಗೆ ಸಿಕ್ಕಿರೋದೆಲ್ಲ ಬೋನ್ಲೆಸ್ಸೇ. ಟೇಸ್ಟ್ ವೈಸು ಸಕ್ಕತ್ತಾಗಿದೆ. ಅದರಲ್ಲೂ ನೀವು ಬೇಕಾದ್ರೆ ಹಿಂಗೆ ಮುರ್ಕೊಂಡು ಗೀ ರೈಸ್ ಜೊತೆ ಹಿಂಗೆ ಮಿಕ್ಸ್ ಮಾಡಿಕೊಂಡು ಹಿಂಗೆ ತಿಂದರೂ ಸಕ್ಕತ್ತಾಗಿರುತ್ತೆ ಅಲ್ವಾ. ಇವಾಗ ಇದಾಯಿತು. ನೆಕ್ಸ್ಟ್ ಇವ್ರ ಹೋಟ್ಲ್ ಸ್ಪೆಷಲ್ ಆದ ಮಟನ್ ಚಾಪ್ಸು, ಇದಕ್ಕಂತೂ ವಿಪರೀತ ಡಿಮ್ಯಾಂಡು. ಇದು ತವಾ ಫ್ರೈ ಆಗಿರುತ್ತೆ. ಲೈಟಾಗಿ ಎಣ್ಣೆಯಲ್ಲಿ ನೀಟಾಗಿ ತವಾನ ಅಪ್ಪಚ್ಚಿ ಮಾಡಿಬಿಟ್ಟು, ಇದನ್ನೆಲ್ಲ ಅಪ್ಪಚ್ಚಿ ಮಾಡಿಬಿಟ್ಟು ನಿಮಗೆ ಫ್ರೈ ಮಾಡಿರ್ತಾರೆ. ನಿಮಗೆ ಮಸಾಲೆ ನೋಡಿ, ಇದೆಲ್ಲ ಮಸಾಲೆಗಳು, ಇದೆಲ್ಲ ಕೂತ್ಕೊಂಡಿದೆ ಮಸಾಲೆಗಳು. ಸೊ ಮಸಾಲೆ ಕೂತಿರುತ್ತೆ. ಈ ಮಟನ್ ಚಾಪ್ಸ್ನ ಶಿಸ್ತಾಗೆ ಟ್ರೈ ಮಾಡೋಣ. ನಿಮಗೆ ನೀಟಾಗಿ ನೋಡಿ, ಸಕ್ಕತ್ತಾಗಿ ನೋಡೋಕ್ಕೆ ಸಕ್ಕತ್ತಾಗೈತೆ. ತುಂಬಾ ಚೆನ್ನಾಗಿದೆ. ಇದು ನಿಮಗೆ ರೆಡಿ ಇರಲ್ಲ, ನೀವು ಕೇಳಿದ ತಕ್ಷಣ ಪಟ್ಟಂತ ರೆಡಿ ಮಾಡಿ ನಿಮಗೆ ತೊಗೊಂಬಂದು ಕೊಡ್ತಾರೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಆ ಮಸಾಲ ಕರೆಕ್ಟಾಗಿ ಕೂತ್ಕೊಂಡಿದೆ. ಇದಕ್ಕೆ ಮಸಾಲ ನೀಟಾಗಿ ಕೂತ್ಕೊಂಡು ಲೈಟಾಗಿ ಫ್ರೈ ಮಾಡಿ, ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ತಾರೆ. ಅಂದರೆ ಡೀಪ್ ಫ್ರೈ ಅಲ್ಲ, ತವಾ ಫ್ರೈ ನೀಟಾಗಿ ಫ್ರೈ ಮಾಡಿಬಿಟ್ಟು ಬಿಸಿ ಬಿಸಿಯಾಗೆ ತೊಗೊಂಬಂದು ಕೊಡ್ತಾರೆ. ಮಸಾಲೆ ಎಲ್ಲ ಅಚ್ಚುಕಟ್ಟಾಗಿ ಕೂತಿದೆ. ಇದನ್ನು ಅಪ್ಪಚ್ಚಿ ಮಾಡ್ತಾರೆ. ಮಸಾಲ ಅಪ್ಪಚ್ಚಿ ಮಾಡ್ಬಿಟ್ಟು ಆಮೇಲೆ ಮಸಾಲ ಹಾಕಿ ಫ್ರೈ ಮಾಡಿ ನಿಮಗೆ ತೊಗೊಂಬಂದು ಕೊಡೋದು. ಲೈಟಾಗಿ ಹುಳಿ ಇದೆ, ಅಂದರೆ ಹುಳಿ ಅಂದರೆ ಆ ಹುಳಿ ಅಲ್ಲ, ಅದ್ಯಾವುದೋ ಒಂದು ಪುಳಿ ಸಿಗ್ತಿದೆ ಆ ನಾಲ್ಗೆಗೆ, ಅದು ಲೈಟಾಗಿ ಮಸಾಲ ಹುಳಿ ಹೊಡಿತಿದೆ. ಅಂದರೆ ಟೇಸ್ಟಲ್ಲಿ ಲೈಟಾಗಿ ಖಾರ ಅಷ್ಟಿರಲ್ಲ, ಮೀಡಿಯಮಾಗೆ ಮಕ್ಕಳು ಆರಾಮಾಗಿ ತಿನ್ಬೋದು. ಮಕ್ಕಳು ಕೊಂಡು ಕೊಟ್ಟರೆ ಆರಾಮಾಗಿ ಗಪ್ಪ ಅಂತ ತಿನ್ಬಿಡ್ತಾರೆ, ಅಷ್ಟು ಚೆನ್ನಾಗಿದೆ. ಸೊ ಇದಾಯಿತು. ಅಂದರೆ ನೆಕ್ಸ್ಟು ಬಾಷಾ ಫಿಶ್. ಸೊ ನೋಡಿ, ನೋಡೋಕ್ಕೆ ಟೆಂಪ್ಟಿಂಗ್ ಆಗಿದೆ. ನಿಮ್ಮೆಣ್ಣೆ ಹಿಂಡಿದ್ದೀನಿ, ಎತ್ಕೊಂಡು ತಿನ್ನೋದೇನು. ಸೊ ಇದು ಬಾಷಾ ಫಿಶ್ಶು. ಇದರಲ್ಲಿ ನೀವು ಧೈರ್ಯವಾಗಿ ಎತ್ಕೊಂಡು ಪಟ 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 ಅಂತ ತಿನ್ಬೋದು. ನಿಮಗೆ ಇದರಲ್ಲಿ ಮುಳ್ಳಿರಲ್ಲ. ಮಂಗಳೂರು ಸೈಡ್ ಹೋದರೆ ಇದೇ ಜಾಸ್ತಿ ಫಿಶ್ಗಳು ಸಿಗುತ್ತೆ ನಿಮಗೆ. ನೋಡಿ, ಒಂದೇ ಒಂದು ಮುಳ್ಳು ಸಿಗಲ್ಲ. ಇದು ನಿಮಗೆ ಡೀಪ್ ಫ್ರೈಡ್ ಆಗಿರುತ್ತೆ. ಮಸಾಲ ಅದಕ್ಕೂ ಇದಕ್ಕೂ ಬೇರೆ 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 ಮಸಾಲ. ಇದಕ್ಕೆ ಗ್ರೀನ್ ಮಸಾಲ ಹಾಕಿದ್ರು, ಆದರೆ ಫ್ರೈಡ್ ಆದಮೇಲೆ ರೆಡ್ ಆಗ್ಬಿಟ್ಟಿದೆ. ಸೊ ಇದು ಗ್ರೀನ್ ಮಸಾಲ ಆಗಿರುತ್ತೆ. ಟೇಸ್ಟು ಅಷ್ಟೇ, ಅದು ಲೈಟಾಗಿ ಒಂಚೂರು, ಇದಕ್ಕೆ ನಿಮ್ಗೆ ಒಂಚೂರು ಚಾಟ್ ಮಸಾಲ ಹಾಕಿದ್ರು, ಇದಕ್ಕೆ ಒಂಚೂರು ಲೈಟಾಗಿ ಅದೊಂದು ಚೂರು ಹುಳಿ ಹೊಡಿತಿತ್ತು. ಇದು ಒಂಥರ ಬೇರೆ ಮಸಾಲ, ತಿನ್ನೋಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಇಷ್ಟು. ಇನ್ನು ಇಷ್ಟೆಲ್ಲ ತಿಂದಮೇಲೆ ಕೊನೆ ಕೈಮಾ ಉಂಡೆ ತಿಂದಿಲ್ಲ ಅಂದರೆ ಹೆಂಗೆ ನೋಡಿ. ಕೈಮಾ 2 ಕೈಮಾ ಕೊಟ್ಟಿರ್ತಾರೆ. ಕೈಮಾ ಎತ್ಕೊಂಡು ಒಂದು ಗೋಳಿ ಸೈಜಲ್ಲಿದೆ, ಎತ್ಕೊಂಡು ಬಾಯಿಗೆ ಹಾಕ್ಬಿಡೋದೆ. ಒಟ್ಟಿನಲ್ಲಿ ಟೇಸ್ಟ್ ಅಂತೂ ಸಖತ್ತಾಗಿದೆ. ನನಗಂತೂ ಗೀ ರೈಸು ಗ್ರೇವಿ ಸಖತ್ ಇಷ್ಟ ಆಯಿತು. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಒಂದು ಒಳ್ಳೆ ಗೀ ರೈಸ್ ತಿನ್ನಬೇಕು ಅಂದರೆ ನೀವು ನಮ್ಮ ಸಮೀನಾ ಬಾಬು ದಾಸ್ಗೆ ಬರಲೇಬೇಕು. ನನಗಂತೂ ಸಖತ್ ಇಷ್ಟ ಆಯಿತು. ನಾನೀಗ ಊಟ ತಿಂತೀನಿ. ನನ್ನ ಜೊತೆಗೆ ಒಬ್ಬ ಕುಶಾಲ್ ಅಂತ ಬಂದಿದ್ದಾನೆ. ಅವ್ನು ಟೇಸ್ಟ್ ಮಾಡಿ ಅವ್ನು ಹಿಂಗೆ ಇದೆ ಅಂತ ಹೇಳ್ತಾನೆ. ಅವನು ಮಾತಾಡ್ಸೋಣ. ಇವನೇ ಕುಶಾಲ. ಕಾಲೇಜ್ಗೆ ಹೋಗೋದ್ರೆ ಬಂಕ್ ಹಾಕ್ಬಿಟ್ಟು ಬಂದು ಇಲ್ಲಿ ಊಟ ಮಾಡ್ತವನೆ. ಏನೋ ಕುಶಾಲ್, ಏನು ಇಷ್ಟ ಆಯಿತು? ಗೀ ರೈಸ್ ತುಂಬಾ ಇಷ್ಟ ಆಯ್ತು. ಅದ್ರ ಜೊತೆಲಿ ಶೇರ್ವ ಹಾಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿ
ಸಕ್ಕತ್ತಾಗಿದೆ. ಹ್ಞೂ ಹ್ಞೂ ಮತ್ತೆ ಕಬಾಬು ಹ್ಞೂ ಮತ್ತೆ ಮಟನ್ ಚಾಪ್ಸ್ ಅಂತ ಇದೆ. ಹ್ಞೂ ಇದು ತುಂಬಾ ಫೇಮಸ್ ಇದೆ, ಅದಕ್ಕೆ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿದೆ. ಕಾಲೇಜ್ಗೆ ಹೋಗೋ ಅಂದರೆ ಇಲ್ಲಿ ಬಂದು ರಿವ್ಯೂ ಕೊಡ್ತಾವನೆ. ಫಿಶ್ ಇತ್ತು, ಹಾಂ ಬೋನ್ಲೆಸ್ ಇತ್ತು, ಹಾಂ. ಇದು ಸಕ್ಕತ್ತಾಗಿತ್ತು. ಇದು ತುಂಬಾ ಚೆನ್ನಾಗಿತ್ತು. ಇದು ತಿಂದ ಅದು? ಇನ್ನೂ ತಿಂದಿಲ್ಲ, ಇದು ತಿನ್ಬೇಕು. ಹ್ಞೂ ತಿಂದಾದ್ಮೇಲೆ ಮತ್ತೆ ಹೇಳ್ತೀನಿ. ಹ್ಞೂ ಹ್ಞೂ ತಿನ್ನು, ನೆಮ್ಮದಿಯಾಗಿ ಆರಾಮಾಗಿ ತಿನ್ನು. ಅಂತೂ ಇಂತೂ ಊಟ ಮಾಡಿಕೊಂಡು ಕೈ ತೊಳ್ಕೊಂಡು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಹೊಟ್ಟೆ ತುಂಬ ಊಟ ಆಯಿತು. ಅದು ಗೀ ರೈಸು, ಫಿಶ್ಶು, ಕಬಾಬು ಸಖತ್ ಇಷ್ಟ ಆಯಿತು. ಅದರಲ್ಲೂ ಕೂಡ ನಿಮಗೆ ಕೆಲವೊಂದು ಕಡೆ ತಿಂದರೆ ಹೊಟ್ಟೆ ಎಲ್ಲ ಉರಿ ಸ್ಟಾರ್ಟ್ ಆಗ್ಬಿಡುತ್ತೆ. ಬಟ್ ಇಲ್ಲೇನು ಅಂತ ಅಂದರೆ ನಿಮಗೆ ಮನೇಲಿ ಹೆಂಗೆ ತಿಂತೀವೋ ಅದೇ ಫೀಲ್ ಕೊಡುತ್ತೆ. ಆ ಕುಷ್ಕ ನಾನು ತೊಗೊಂಡಿದ್ನಲ್ಲ, ಅದು ಬೆಲೆ ಎಷ್ಟು ಗೊತ್ತಾ? 60 ರೂಪಾಯಿ. ಆ ಕೈಮಾ ಉಂಡೆ ಬಂದು ನಿಮಗೆ 2 ಪೀಸ್ ಕೊಡ್ತಾರೆ, 50 ರೂಪಾಯಿ. ಸೊ ಎರಡೂ ಸೇರಿಸಿ ಎಷ್ಟಾಯಿತು? 110 ರೂಪಾಯಿ. 110 ರೂಪಾಯಿ ನೀವು ಹೊಟ್ಟೆ ತುಂಬ ಇಲ್ಲಿ ಕಣ್ಣು ಮುಚ್ಕೊಂಡು ಊಟ ಮಾಡ್ಬೋದು. ಆ ಗೀ ರೈಸ್ ಅಂತೂ ಅದರಲ್ಲೂ ಆ ಗ್ರೇವಿ ಹಾಕ್ಕೊಂಡು ತಿಂತಾ ಇದ್ರೆ ಮಜಾನೇ ಬೇರೆ. ಇವರು ಫೇಮಸ್ ಆಗಿದೆ ಆ ಗೀ ರೈಸಲ್ಲಿ, ನನಗಂತೂ ಸಖತ್ ಇಷ್ಟ ಆಯಿತು. ಹಾಗೆ ನಮ್ಮ ಕಬಾಬ್ ಬಂದು 90 ರೂಪಾಯಿ. ಸೊ ಇದು ಬೆಲೆಗಳು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಲೊಕೇಶನ್ ಗೊತ್ತಲ್ಲ, ನಮ್ಮ ಕೃಷ್ಣಪ್ಪ ಗಾರ್ಡನ್ ಹತ್ರ. ನಿಮ್ಗೆ ಬಂದರೆ ಗೊತ್ತಾಗುತ್ತೆ. ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆಯಿತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರುತ್ತೆ, ನೀವು ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಸಾಕು, ಇದೇ ಲೊಕೇಶನ್ಗೆ ಬಂದ್ಬಿಡ್ತೀರಾ. ಹೊಟ್ಟೆ ತುಂಬ ಊಟ ಆಗಿದೆ. ಕುಶಾಲ್ಗೂ ಅಷ್ಟೇ ಹೊಟ್ಟೆ ತುಂಬ ಊಟ ಆಗಿದೆ. ಅವನಿಗೂ ಸಖತ್ ಇಷ್ಟ ಆಯಿತು, ನನಗೂ ಸಖತ್ ಇಷ್ಟ ಆಯಿತು. ಒಂದು ಒಳ್ಳೆ ಗೀ ರೈಸ್ ತಿನ್ನಬೇಕು ಅಂದರೆ ಶಿಸ್ತಾಗಿ ಜಾಗಕ್ಕೆ ಬಂದ್ಬಿಡಿ. ಈಗ ಮನೆಗೆ ಹೋಗಿ ಬಿತ್ಕೊಳ್ಳೋದೆ. ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ. ಅದಕ್ಕೆ ಮಾಡ್ಬೇಕಾದ್ರೆ ನೀವು ಇಷ್ಟೇ, ಇನ್ಸ್ಟಾಗ್ರಾಮ್ಗೆ ಹೋಗಿ ಅಲ್ಲೂ ಈ ವಿಡಿಯೋ ಹಾಕಿರ್ತೀನಿ, ಲೈಕ್ ಮಾಡಿ. ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ. ಹಂಗೆ ಯೂಟ್ಯೂಬಿಗೆ ಬಂದು ಈ ವಿಡಿಯೋನ ಲೈಕು ಆದಷ್ಟು ಜನಕ್ಕೆ ಶೇರ್ ಮಾಡಿ. ತುಂಬ ಜನ ಗೀ ರೈಸ್ ತಿನ್ನಬೇಕು ಅನ್ನೋರು ಈ ಜಾಗಕ್ಕೆ ಬರಲಿ. ಸೊ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಆಗಿ, ಗಂಟೆ ಬೆಲ್ ಹೊಡೆಯೋದು ಮಾತ್ರ ಮರಿಬೇಡಿ. ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಇದೇ ಥರ ಒಂದು ಒಳ್ಳೊಳ್ಳೆ ಫುಡ್ ಕಂಟೆಂಟು ಕರ್ನಾಟಕ ಎಲ್ಲ ಸುತ್ತಕೊಂಡು ನಿಮಗೆ ತೋರಿಸ್ತಾ ಇರ್ತೀನಿ. ಈಗ ಮುಂದಿನ ಒಳ್ಳೆ ವಿಡಿಯೋ ಸಿಗ್ತೀನಿ. ಟಾಟಾ, ಬೈ ಬಾಯ್.